ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಡುಗೆ ಮಾಡೋದು ಬಿಟ್ಟು ಇವನ ಜೊತೆ ಮಾತಾಡ್ತಾ ಕೂತಿದ್ಯಾ? ಅದು ಕಂಪ್ನಿ ವಿಷಯದಲ್ಲಿ ಇದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಹೆಲ್ಪ್ ಮಾಡೋದಕ್ಕೆ ಅವನೇ ಚಿಕ್ಕ ಹುಡುಗನ ಅಥವಾ ಕೈಲಾಗ್ದೋನ? ಚಿಕ್ಕಪ್ಪ ಮತ್ತಿನ್ನೇನು? ಅಣ್ಣ ನಿನ್ನ ಕೈಗೆ ಕಂಪ್ನಿ ಒಪ್ಸಿದಾನೆ ಅಂತಂದರೆ ನಿನಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಅಂತ ನಂಬಿಕೆ ಮೇಲೆ ಒಪ್ಸಿದಾನೆ. ನೀನು ಅವನ ನಂಬಿಕೆನ ಹಾಳು ಮಾಡ್ತಿದ್ಯಲ್ಲ ಶಾರ್ವರಿ. ಅವನಿಗೆ ಈ ಕಂಪ್ನಿ ನಡೆಸೋ ಕಾನ್ಫಿಡೆನ್ಸ್ ಬರಬೇಕು. ನೀನು ಪದೇ ಪದೇ ಅವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ನೀನೇ ಮ್ಯಾನೇಜ್ ಮಾಡ್ತಿದ್ರೆ ಅವನು ಸ್ಟ್ರಾಂಗ್ ಆಗಲ್ಲ, ಬೇಜವಾಬ್ದಾರಿತನ ಜಾಸ್ತಿ ಆಗುತ್ತೆ. ತಪ್ಪು ಮಾಡ್ತಾನೋ ಅದನ್ನು ತಿದ್ಕೋತಾನೋ ಅದು ಅವನ ಹಣೆ ಬರ. ನೀನು ಅಡುಗೆ ಮನೆಗೆ ಹೋಗು. ನಾನು ಅಡುಗೆ ಮಾಡೋದಾ? ನೀನೇ ಹೇಳಿದ್ಯಲ್ಲ ಕೆಲವು ದಿನ ಮನೆಯವ್ರು ಸೇವೆ ಮಾಡ್ತೀನಿ ಅಂತ. ಹೋಗು, ಹೊರಡು ಇಲ್ಲಿಂದ ಮೊದಲು. ಚಿಕ್ಕಪ್ಪ ಅಡುಗೆ ಮಾಡೋದಕ್ಕೆ ಅಂತಲೇ ಜನ ಇದ್ದಾರೆ, ಅದನ್ನೆಲ್ಲ ಚಿಕ್ಕಮ್ಮ ಯಾಕೆ ಮಾಡಬೇಕು? ಅವ್ರು ನನ್ನ ಆಫೀಸ್ ವಿಚಾರದಲ್ಲಿ ಹೆಲ್ಪ್ ಮಾಡಲಿ. ಆಫೀಸ್ ನಡೆಸೋಕೆ ನೀನಿದೆಯಾ? ಅದನ್ನು ಮೀರಿನೂ ನಿನಗೆ ಸಜೆಷನ್ಸು ಹೆಲ್ಪು ಬೇಕು ಅಂತಂದರೆ ನಮ್ಮ ಅಣ್ಣನ್ನೇ ಕೇಳು. ಕೋಟೆನೆ ಕಟ್ಟೋನ್ಗೆ ಒಂದೆರಡು ಕಲ್ಲು ಉದುರು ಬಿದ್ದಾಗ ಅದನ್ನು ಕಟ್ಟೋದು ಹೆಚ್ಚು ಕಷ್ಟ ಅಂತ ಅನ್ಸಲ್ಲ. ಅಣ್ಣನಿಗಿನ್ನ ಒಳ್ಳೆ ಗೈಡ್ ನಿನಗೆಲ್ಲೂ ಸಿಗಲ್ಲ. ಶಾರ್ವರಿ, ಏನು ನೋಡ್ತಿದೀಯಾ? ಕೋಳಿ ಕೂಗಿದ್ರೆ ಮಾತ್ರ ಬೆಳಕಾಗತ್ತೆ ಅನ್ಕೋಬೇಡ. ಕಂಪನಿ ನಿನ್ನಿಂದನೇ ಉದ್ಧಾರ ಆಗತ್ತೆ ಅನ್ನೋ ಭ್ರಮೆಲೂ ಇರಬೇಡ. ಹೋಗು, ಅಡುಗೆ ಮನೇಲಿ ಅಡುಗೆ ಮಾಡು. ಈ ಫ್ಯಾಮಿಲಿಗೋಸ್ಕರ ಏನು ಬೇಕಾದರೂ ಮಾಡೋ ಅಂತವಳಲ್ವ ನೀನು? ಹೋಗು. ಇನ್ನು ಮುಂದೆ ಪೂರ್ಣಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳಿಗೆ ಧೈರ್ಯ ತುಂಬಿ ಇನ್ನೂ ಹೊಸ ಜೀವನ ಇದೆ ಅಂತ ಅರ್ಥ ಮಾಡಿಸ್ಬೇಕು. ತಿಳಿಸೋರೆ, ನಾನು ಹೇಳಿದ್ದು ಕೇಳಿಸ್ತಾ? ಏನು ಯೋಚನೆ ಮಾಡ್ತಿದ್ದೀರಾ? ಒಂದು ಹೆಣ್ಣಿಗೆ ಸಮಾಧಾನ ಆಗೋದು ತನ್ನ ತಾಯಿ ಆದಾಗ ಅಥವಾ ತನ್ನ ತಾಯಿ ಆದವಳು ಜೊತೆಗಿದ್ದಾಗ. ಅದು ಬಿಟ್ಟು ನಾವು ಯಾರೇ ಏನೇ ಸಮಾಧಾನ ಮಾಡಿದ್ರು ಅವಳ ಮನಸ್ಸಲ್ಲಿರೋ ನೋವು ಕಡಿಮೆ ಆಗೋದಿಲ್ಲ. ನಿಮ್ಮ ಮಾತು ನಿಜ, ಆದರೆ ಪೂರ್ಣಿಗೆ ತಾಯಿ ಆಗಿಲ್ಲ ಅನ್ನೋ ನೋವಿನ ಜೊತೆಗೆ ತನಗೆ ತಂದೆ ತಾಯಿಯೂ ಇಲ್ಲ ಅನ್ನೋ ನೋವು ಹೆಚ್ಚಾಗಿ ಕಾಡ್ತಾ ಇದೆ. ಅವಳು ಪಾಲ್ಗೆ ಮಗು ಆಗತ್ತೆ ಅನ್ನೋದಂತೂ ದೇವ್ರು ಬರ್ದಿಲ್ಲ. ಆದರೆ ಅವಳನ್ನ ಹೆತ್ತೋರ್ ಹತ್ರ ಆಗಿ ಅವಳ ನೋವು ಕಡಿಮೆ ಆಗ್ಬೋದಲ್ವಾ? ತುಳಸಿಯವರೇ, ಏನು ಹೇಳ್ತಾ ಇದ್ದೀರಾ? ಅದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಹುಟ್ಟಿರೋ ಜೀವನ ನೆನೆಸ್ಕೊಂಡು ಅಳೋದ್ರ ಬದಲು ಹುಟ್ಟಿಸಿರೋ ಜೀವಗಳು ಎಲ್ಲಿದ್ದಾರೆ ಅಂತ ಹುಡುಕ್ಬೋದಲ್ವಾ? ಪೂರ್ಣಿ ಅಪ್ಪ ಅಮ್ಮನ್ನ ನಾವೇ ಯಾಕೆ ಹುಡುಕ್ಬಾರ್ದು? ನಾವೆಲ್ಲ ಅವಳಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ತನ್ನವ್ರು ಯಾರೂ ಇಲ್ಲ, ತಾನು ಅನಾಥೆ ಅನ್ನೋ ಕೊರಗು ಪ್ರತಿ ಕ್ಷಣನೂ ಚುಚ್ತಾನೆ ಇರುತ್ತೆ. ನಾವು ಆಶ್ರಮಕ್ಕೆ ಹೋಗೋಣ ಮಾಧವ್ ಅವರೇ. ಹೇಗಾದರೂ ಮಾಡಿ ಅವಳ ತಂದೆ ತಾಯಿ ಬಗ್ಗೆ ತಿಳ್ಕೊಂಡು ಅವ್ರನ್ನ ಹುಡ್ಕೋಣ. ಇದೆಲ್ಲ ಆಗೋ ಮಾತಲ್ಲ ತುಳಸಿಯವರೇ. ಪ್ರಯತ್ನ ಪಡೋಣ. ಆಶ್ರಮದಲ್ಲಿ ವಿಚಾರಿಸಿದ್ರೆ ಒಂದು ಚಿಕ್ಕ ಸುಳಿವಾದರೂ ಸಿಗ್ಬೋದು. ಹೇಗಾದರೂ ಮಾಡಿ ಕಷ್ಟಪಟ್ಟು ಅವಳ ಅಪ್ಪ ಅಮ್ಮನ ಹುಡುಕಿದ್ರೆ ನಮ್ಮ ಪೂರ್ಣಿಗೆ ಸ್ವರ್ಗನೇ ಸಿಗ್ದಾಗತ್ತೆ. ಇಲ್ಲ ಅನ್ಬೇಡಿ, ಪೂರ್ಣಿ ತಂದೆ ತಾಯಿ ಬಗ್ಗೆ ಆಶ್ರಮದವ್ರಿಗೆ ಏನಾದರೂ ವಿಷಯ ಗೊತ್ತಿರಲೇಬೇಕಲ್ವಾ? ಅವಳನ್ನು ಯಾರು ಬಿಟ್ಟು ಹೋದ್ರು, ಅವ್ರ ಅಡ್ರೆಸ್ ಏನು, ಅವ್ರು ಎಲ್ಲಿರ್ತಾರೆ ಅನ್ನೋ ಮಾಹಿತಿ ಎಲ್ಲ ಆಶ್ರಮದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ನನಗೆ ನಂಬಿಕೆ ಇದೆ ಅಪ್ಪ ಅಮ್ಮನ ಪ್ರೀತಿಲಿ ಅವಳೆಲ್ಲ ನೋವನ್ನು ಮರಿತಾಳೆ ಅಂತ. ಹೋಗೋಣ ಮಾಧವ್ ಅವರೇ, ನಾಳೆನೆ ಹೋಗಿ ಅವ್ರನ್ನ ಹುಡ್ಕೋಣ. ಅದೆಲ್ಲ ಸಾಧ್ಯನೇ ಇಲ್ಲ ತುಳಸಿಯವರೇ. ನಾವೇನಾದರೂ ಪೂರ್ಣಿ ಅಪ್ಪ ಅಮ್ಮನ ಹುಡ್ಕಕ್ಕೆ ಹೋದರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಆ ಯೋಚನೆ ಬಿಟ್ಬಿಡಿ. ಯಾಕೆ ಮಾಧವ್ ಅವರೇ? ಅವಳ ತಂದೆ ತಾಯಿನ ಹುಡುಕೋದ್ರಿಂದ ಏನಂತ ಅನಾಹುತ ಆಗುತ್ತೆ? ಸಾಕು, ಇನ್ನು ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಆಗದಿರೋ ಕೆಲಸದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪೂರ್ಣಿಗೆ ಹೇಗೆ ಸಾಂತ್ವನ ಹೇಳೋದು ಅಂತ ಯೋಚನೆ ಮಾಡೋಣ.
ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಮಾಧವ್ ಅವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಅನಾಹುತ ಅಂತೆಲ್ಲ ಯಾಕೆ ಮಾತಾಡ್ತಾ ಇದ್ದಾರೆ? ಪೂರ್ಣಿ ಎಷ್ಟು ಒಳ್ಳೆ ಹುಡುಗಿ, ಇಷ್ಟು ಒಳ್ಳೆ ಮನ್ಸಿರೋ ಮಗುನ್ ದೂರ ಮಾಡಿಕೊಂಡು ಪಾಪ ಆ ತಾಯಿ ಎಷ್ಟು ನರಳ್ತಾ ಇರ್ತಾರೆ. ಒನರ ಏನು ಎಲ್ಲ ಕೆಟ್ಟ ಕನಸು ಬಿತ್ತ? ನಮ್ಮ ಪಾಪು, ನನ್ನ ಮಗಳು, ನಿನ್ನ ಮಗಳು ಅಭಿ ಜೊತೆ ನೆಮ್ಮದಿಯಾಗಿ ಮಲಗಿರ್ತಾಳೆ. ನೀ ಮಲ್ಕೋ. ನನಗೆ ಆ ಮಗಳ ಬಗ್ಗೆ ಚಿಂತೆ ಇಲ್ಲ. ನಮ್ಮ ಮಗಳು, ನಮ್ಮ ಮೊದಲನೇ ಮಗಳು, ನನ್ನ ಬಂಗಾರಿ, ಆ ನನ್ನ ಕಂದ ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅಮ್ಮ, ಪೂರ್ಣಿ, ಪೂರ್ಣಿ, ಏನಾಯ್ತು? ರೀ, ನನ್ನಮ್ಮ ಕತ್ಲಲ್ಲಿ ಮಗಳೇ ಮಗಳೇ ಅಂತ ಅಲ್ದಾಡ್ತಿದ್ದಾರೇನೋ ಅನಿಸ್ತು. ನನಗೆ ಯಾಕೆ ಈ ಥರ ಎಲ್ಲ ಕನಸು ಬೀಳ್ತಿದೆ? ಮನ್ಸಿನ ಯಾವುದೋ ಮೂಲೆಯಲ್ಲಿರೋ ಯೋಚನೆ ಕನ್ಸಾಗಿ ಬರುತ್ತೆ. ನೀನು ತಾಯಿ ಪ್ರೀತಿನ ಎಷ್ಟು ಬಯಸ್ತಿದ್ಯಾ ಅಂತ ಆ ಕನ್ಸು ಹೇಳತ್ತೆ. ಇಲ್ಲ ರೀ, ಇದು ಬರೀ ಕನಸಲ್ಲ. ನನ್ನ ತಾಯಿನೂ ನನ್ನ ಪ್ರೀತಿಗೋಸ್ಕರ ಅಲ್ದಾಡ್ತಿದ್ದಾಳೆ, ನನ್ನನ್ನು ಹುಡುಕ್ತಿದ್ದಾಳೆ, ನನ್ನನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದಾಳೇನೋ ಅಂತ ಅನಿಸ್ತಿದೆ ನನಗೆ. ಕನಸಲ್ಲಿ ಹೀಗೆಲ್ಲ ಕಾಡ್ತಿರೋ ಅಮ್ಮ ನನ್ನನ್ನು ಯಾಕ್ರಿ ಬೀದಿಲ್ ಬಿಟ್ಟು ಹೋದ್ರು? ಅಮ್ಮ, ಎಲ್ಲಿದ್ಯಾ ನೀನು? ಎಲ್ಲಿದ್ಯಾ ಅಮ್ಮ? ಪೂರ್ಣಿ, ಪೂರ್ಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.